ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ನಿಮಗೆ ಗರಿ ಗರಿಯಾದಂತಹ ಕಾಜಾ ಸ್ವೀಟ್ನ ಯಾವ ರೀತಿ ಮಾಡೋದಂತ ಹೇಳ್ಕೊಡ್ತಿದ್ದೀನಿ. ಅದಕ್ಕೂ ಈ ವಿಡಿಯೋ ನೋಡೋಕ್ಕೂ ಮುಂಚೆ ಹೊಸ್ದಾಗೆಲ್ಲ ಯಾರ್ಯಾರು ನೋಡ್ತಿದ್ದೀರಾ ಅವರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ಲೈಕನ್ನ ಒತ್ತಿ. ನಾನಿವತ್ತು ನಿಮಗೆ ಮನೆಯಲ್ಲೇ ಯಾವ ರೀತಿ ಗರಿ ಗರಿಯಾದಂಥ ಕಾಜಾ ಸ್ವೀಟ್ನ ಎರಡು ವಿಭಿನ್ನ ರೀತಿಯಲ್ಲಿ ಮಾಡೋದಂತ ಹೇಳ್ಕೊಡ್ತಿದ್ದೀನಿ. ಈ ಸ್ವೀಟ್ ಮಾಡೋದು ಹೇಗೆ, ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳನ್ನು ನೋಡೋಣ. ಮೊದಲನೇದಾಗಿ ಮೈದಾ ಹಿಟ್ಟು, 1 ಕಪ್ ಸಕ್ಕರೆ, ತುಪ್ಪ, ಫುಡ್ ಕಲರ್, ನೀರು. ಈಗ ನಾವು ಒಂದು ಪಾತ್ರೆಗೆ 1 ಕಪ್ಪಿನಷ್ಟು ಸಕ್ಕರೆ ಹಾಕ್ಕೊಳ್ಳೋಣ. 3/4 ಕಪ್ಪಿನಷ್ಟು ನೀರನ್ನು ಹಾಕ್ಕೊಳ್ಳಿ. ಇದನ್ನು ನಾವಿವಾಗ ಒಲೆ ಮೇಲೆ ಕಾಯಕ್ಕಿಡೋಣ. ನಮಗೆ ಪಾಕ ಒಂದೆಳೆ ರೀತಿಲಿ ಬರಬೇಕು, ಆ ರೀತಿವರೆಗೂ ಪಾಕನ ಕಾಯಿಸ್ಕೊಳ್ಳೋಣ. ಅದು ಕಾಯೋ ಹೊತ್ತಿಗೆ ನಾವಿವಾಗ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ. ಒಂದು ಪಾತ್ರೆಗೆ 2 ಕಪ್ಪಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಳ್ಳಿ. ನಾನಿಲ್ಲಿ 2 ಕಪ್ ಹಾಕ್ತಿದ್ದೀನಿ, ನಿಮಗೆ ಬೇಕಿದ್ರೆ ಜಾಸ್ತಿ ಹಾಕ್ಕೊಳ್ಳಿ. ನಾನು ಇದಕ್ಕೆ 2 ಸ್ಪೂನಿನಷ್ಟು ಗಟ್ಟಿ ತುಪ್ಪನ ಹಾಕ್ತಿದ್ದೀನಿ. ನಾನು ಇದಕ್ಕೆ ಈಗ ಸ್ವಲ್ಪ ಚಿಟಿಕೆವಷ್ಟು ಫುಡ್ ಕಲರ್ನ ಹಾಕ್ಬಿಟ್ಟು ನೀರನ್ನು ಹಾಕಿ ಚೆನ್ನಾಗಿ ಕಲಸಿಡ್ತಿದ್ದೀನಿ. ಇದನ್ನು ಚೆನ್ನಾಗಿ ಮಿದ್ದಿಡಬೇಕು. ನಾವು ಆವಾಗಲೇ ಮಾಡೋದ್ರಿಂದ ನೆನೆಯೋಕೆ ಇಡಲ್ಲ ಇದನ್ನು. ನೋಡಿ, ಇದನ್ನು ಇವಾಗ ಲಟ್ಟಿಸ್ಕೊಳ್ಳಿ. ನೀವು ಚೆನ್ನಾಗಿ ಲಟ್ಟಿಸ್ಕೋಬೇಕು, ತೆಳುವಾಗೋ ರೀತಿಲಿ ಲಟ್ಟಿಸ್ಕೊಬೇಕು. ನೋಡಿ, ಇವಾಗ ನಾನು ಪೂರ್ತಿ ಲಟ್ಟಿಸ್ಕೊಂಡು ಆಗಿದೆ. ಇವಾಗ ನಾನು ಒಂದೊಂದನ್ನೇ ಇಟ್ಬಿಟ್ಟು ಅದ್ರ ಮೇಲೆ ತುಪ್ಪನ ಸವರ್ಬಿಟ್ಟು ಒಂದ್ರ ಮೇಲೆ ಒಂದನ್ನು ಹಾಕ್ತಿದ್ದೀನಿ. ನೀವು ಪ್ರತಿ ಬಾರಿ ಹಾಕುವಾಗನೂ ಅದ್ರ ಮೇಲೆ ತುಪ್ಪ ಸವರೇ ಹಾಕಬೇಕು. ನೋಡಿ, ಇವಾಗ ನಾನು ಮತ್ತೆ ತುಪ್ಪ ಹಾಕ್ತಿದ್ದೀನಿ ಅದ್ರ ಮೇಲೆ. ಇದನ್ನು ಪೂರ್ತಿ ಸವರ್ಕೊಳ್ಳಿ. ಈಗ ಅದನ್ನು ಫೋಲ್ಡ್ ಮಾಡಬೇಕು. ನೀವು ನೀಟಾಗಿ ಫೋಲ್ಡ್ ಮಾಡ್ಕೊಂಬಿಟ್ಟು ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜಿಗೆ ಕಟ್ ಮಾಡ್ಕೊಳ್ಳಿ. ಚಿಕ್ಕದು ಬೇಕಂದ್ರೆ ಚಿಕ್ಕಗೆ, ದೊಡ್ಡಗೆ ಬೇಕಂದ್ರೆ ದೊಡ್ಡಗೆ, ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಕಟ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಕಟ್ ಆಗಿದೆ. ಇದನ್ನು ಸ್ವಲ್ಪ ಪ್ರೆಸ್ ಮಾಡಬೇಕು. ನೋಡಿ, ಈ ಥರ ಪ್ರೆಸ್ ಮಾಡಿದ್ರೆ ಸಾಕು. ನೋಡಿ ಯಾವ ಥರ ಲೇಯರ್ ಬಂದಿದೆ ಅಂತ. ನಾನಿಲ್ಲಿ ಎಣ್ಣೆನ ಕಾಯಕ್ಕಿಟ್ಟಿದ್ದೆ, ಎಣ್ಣೆ ಕಾಯ್ದಿದೆ. ಈಗ ಒಂದೊಂದಾಗಿ ಬಿಡೋಣ ನಾವು. ನೀವು ಇದನ್ನು ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಬೇಕು. ಆವಾಗಲೇ ನಿಮಗೆ ತುಂಬ ಪದರ ಪದರವಾಗಿ ಬರೋದು. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ. ಎರಡು ಕಡೆಯೂ ಚೆನ್ನಾಗಿ ಬೇಯಿಸಿ, ಆವಾಗಲೇ ನಿಮಗೆ ಅದು ಗರಿ ಗರಿಯಾಗಿ ಬರೋ ಅಂಥದ್ದು. ನೋಡಿ, ಇವಾಗ ಇದು ಬೆಂದಿದೆ. ಇದ್ರಲ್ಲಿ ನಾವೀಗ ತಿಕ್ಕೊಳ್ಳೋಣ. ನಾನು ತಿಕ್ಕೊಂಬಿಟ್ಟು ಇವಾಗ ಪಾಕಕ್ಕೆ ಹಾಕ್ತಿದ್ದೀನಿ. ಪಾಕ ಆಗಿದೆ ನೋಡಿ, ಆವಾಗಲೇ ನಿಲ್ಲಿಸಿದ್ದೀನಿ. ಇದನ್ನು ಇವಾಗ ಪಾಕದಲ್ಲಿ ಎರಡೂ ಕಡೆ ಮಡಿಸ್ಬಿಟ್ಟು ಚೆನ್ನಾಗಿ ಅದು ಪಾಕ ಹೀರ್ಕೊಳ್ಳೋ ಥರ ಎರಡೂ ಕಡೆನೂ ಮಡಚಿ ಅದನ್ನು ಹಾಕ್ತಿರ್ಬೇಕು. ನೋಡಿ, ಇದೀಗ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಿಮಗೆ ಕೊನೆಯಲ್ಲಿ ತೋರಿಸ್ತೀನಿ ಅದು ಹೇಗೆ ಬಂದಿದೆ ಅಂತ. ಈಗ ನಾನು ಇನ್ನೊಂದು ಥರ ನಿಮ್ಗೆ ಹೇಳ್ಕೊಡ್ತಿದ್ದೀನಿ. ನೋಡಿ, ಇದನ್ನು ಈ ಥರ ಲಟ್ಟಿಸ್ಕೋಬೇಕು. ನೀವು ಯಾವ ಸೈಜಿಗೆ ಕಟ್ ಮಾಡ್ಕೊಂಡಿರ್ತೀರೋ ಅದನ್ನು ಈ ಥರ ಲಟ್ಟಣಿಗೆಲ್ಲ ಒಂದು ಸಲ ಲಟ್ಟಿಸ್ಕೊಳ್ಳಿ. ನೋಡಿ, ಇದು ಪದರ ಪದರವಾಗಿ ಬಂದಿದೆ. ಇದು ನಿಮಗೆ ಎಣ್ಣೆಗೆ ಹಾಕಿ ಚೆನ್ನಾಗಿ ಕರ್ಕೊಳ್ಳಿ. ಆವಾಗಲೇ ಗೊತ್ತಾಗೋದು ನಿಮಗೆ ಎಷ್ಟು ಚೆನ್ನಾಗಿ ಪದರ ಪದರವಾಗಿ ಬರುತ್ತೆ ಅಂತ. ನೋಡಿ, ಇಲ್ಲಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬ ಚೆನ್ನಾಗಿ ಬಂದಿದೆ. ಇದು ಇವಾಗ ಎರಡು ಕಡೆನೂ ಚೆನ್ನಾಗಿ ಬೇಯಿಸ್ಕೊಳ್ಳಿ. ನೋಡಿ, ಬೇಯಿಸಿದ್ದಾಗ್ತಿದೆ. ಇದನ್ನು ತೆಗೆದ್ಬಿಟ್ಟು ನಾನು ಇವಾಗ ಪಾಕಕ್ಕೆ ಹಾಕ್ತಿದ್ದೀನಿ. ಇದನ್ನು ಕೂಡ ಎರಡೂ ಕಡೆನೂ ಪಾಕ ಚೆನ್ನಾಗಿ ನೆನ್ಕೋಬೇಕು. ಆ ರೀತಿ ಮಡಚಿ ಹಾಕಿ ತೆಕ್ಕೊಳ್ಳಿ. ನೋಡಿ, ಇದಾಗಿದೆ. ತುಂಬ ಚೆನ್ನಾಗಿ ಬಂದಿದೆ. ನೀವು ಮನೇಲಿ ಈ ರೀತಿ ಟ್ರೈ ಮಾಡಿ ನೋಡಿ. ಒಮ್ಮೆ ನೀವು ಈ ರೀತಿ ಮಾಡಿದ್ರೆ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತಾನೆ ಇರ್ತೀರ, ಅಷ್ಟು ಚೆನ್ನಾಗಿರುತ್ತೆ. ಇದಕ್ಕೆ ಆದಷ್ಟು ತುಪ್ಪನೇ ಬಳಸಿ, ಆವಾಗಲೇ ನಿಮಗೆ ತುಂಬ ಟೇಸ್ಟಾಗಿ ಬರೋದು ಇದು. ನೋಡಿ, ನಿಮಗೆ ಕಾಣ್ತಿದೆಯಲ್ವ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಾನು ಎರಡನ್ನೂ ತೋರಿಸ್ತಿದ್ದೀನಿ ನಿಮಗೆ. ಮಕ್ಕಳು ಇದನ್ನು ತುಂಬ ಇಷ್ಟಪಟ್ಟು ತಿಂತಾರೆ. ನೀವು ಬೇಕ್ರಿಲಿ ಮತ್ತು ಅಂಗಡಿಲಿ ತರೋದೇ ಬೇಡ, ಅಷ್ಟು ಚೆನ್ನಾಗಿರುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಧನ್ಯವಾದ.